ನೋಡಿ, ಪ್ರಮುಖವಾಗಿ ಮದುವೆಗೆ ಒಪ್ಪದಿದ್ದಕ್ಕೆ ವಿಚ್ಛೇದನ ಮಹಿಳೆ ಅಂದರೆ ರಂಜಿತಾಳ ಬರ್ಬರ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಏನಿದ್ದಾನೆ ರಫೀಕ್ ಈಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ನಿನ್ನೆ ರಂಜಿತಾಳ ಕೊಲೆಗೈದು ಅರಣ್ಯದಲ್ಲಿ ಪರಾರಿಯಾಗಿರುವಂಥ ರಫೀಕ್ ಈಗ ಮೃತದೇಹ ಏನಿದೆಯಲ್ಲ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಕಾಳಮ್ಮ ನಗರ ಅರಣ್ಯದಲ್ಲಿ ಪತ್ತೆಯಾಗಿದೆ. ಎಸ್ಕೇಪ್ ಆಗಿದ್ದ ಆರೋಪಿಗಾಗಿ ಇವತ್ತು ಶ್ವಾನದಳದಿಂದ ಹುಡುಕಾಟ ನಡೆಸುವಂಥ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಮದುವೆಯನ್ನು ಒಪ್ಪಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಂದರೆ ಮದುವೆಗೆ ಒಪ್ಪದಿದ್ದಕ್ಕೆ ವಿಚ್ಛೇದಿತ ಮಹಿಳೆ ರಂಜಿತಾಳ ಬರ್ಬರ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ರಫೀಕ್ ಈತನು ಕೂಡ ಸತ್ತು ಹೋಗಿದ್ದಾನೆ. ಆದರೆ ದೇಶದ್ರೋಹಿ ಮಾನವೀಯತೆಯ ದ್ರೋಹಿ ಪ್ರವೃತ್ತಿಗಳು ಬೆಳೀತಾ ಇರೋದರ ಪರಿಣಾಮವಾಗಿ ರಾತ್ರಿ ಬೆಳಗಾಗೋದ್ರೊಳಗಡೆ ಯಲ್ಲಾಪುರ ತಾಲೂಕು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರಜ್ಞಾವಂತ ನಾಗರಿಕರನ್ನ ಇಡೀ ಹಿಂದೂ ಸಮಾಜವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆಗೆ ಸಾಕ್ಷಿಯಾಗಿದೆ. ಇನ್ನು ಮೃತ ರಂಜಿತಾ ಮನೆಗೆ ವಿಜೇಂದ್ರ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಮೃತಳ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಅದರ ಜೊತೆಗೆ 5 ಲಕ್ಷ ರೂಪಾಯಿ ನೆರವು ಕೂಡ ಕೊಟ್ಟಿದ್ದಾರೆ. ರಂಜಿತಾ ಹತ್ಯೆಯ ಪ್ರಕರಣದಲ್ಲಿ ಸೂಕ್ತ ತನಿಖೆ ಆಗಬೇಕು. ಬಿಜೆಪಿಯವರು ಮಾತನಾಡಿದರೆ ಅಥವಾ ಕೋಮುವಾದಿಗಳು ಅಂತ ಹೇಳ್ತಾರೆ. ಸಿಎಂ ಗೃಹ ಸಚಿವರು ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಬೇಕು. ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಗಳ ಸಂಖ್ಯೆ ಮತ್ತೆ ಈ ರೀತಿಯಾಗಿ ರಿಪೀಟ್ ಆಗಬಾರದು ಅಂಥೇಳಿ ಯಲ್ಲಾಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಸರ್ಕಾರಕ್ಕೆ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಮಾನ್ಯ ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಪದೇ ಪದೇ ಈ ರೀತಿ ಘಟನೆಗಳು ಕರ್ನಾಟಕದಲ್ಲಿ ಮರುಕಳಿಸ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇನ್ನು 2 ವರ್ಷದಿಂದ ಹುಬ್ಬಳ್ಳಿಯಲ್ಲೂ ಕೂಡ ನೇಹಾ ಹಿರೇಮಠ್ ಆ ಘಟನೆ ಇನ್ನೂ ಕೂಡ ನಾವ್ಯಾರೂ ಕೂಡ ಮರ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಒಂದು ರೀತಿ ಗೃಹ ಇಲಾಖೆ ನಿಷ್ಕ್ರಿಯ ಆಗಿರುವ ಪರಿಣಾಮವೇ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾ ಇರುವಂಥದ್ದು. ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇಂಥ ಘಟನೆಗಳು ನಡೆದಾಗ ಪೊಲೀಸ್ ಇಲಾಖೆ ತನಿಖೆ ಪ್ರಾರಂಭ ಮಾಡೋ ಮುಂಚಿತವಾಗಿಯೇ ಇದು ಲವ್ ಜಿಹಾದ್ ಅಲ್ಲ ಅಂಥೇಳಿ